ನೀವು ಜೀವನದಲ್ಲಿ ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅಂತ ಗೊತ್ತಾ? ನಿಮ್ಮ ಹತ್ರ ಡಿಸೈರ್ ಇದೆ, ಆದರೆ ಬರ್ನಿಂಗ್ ಡಿಸೈರ್ ಇಲ್ಲ. ಡಿಸೈರ್ ಇದ್ದರೆ ಡ್ರೀಮ್ ಬರುತ್ತೆ, ಬರ್ನಿಂಗ್ ಡಿಸೈರ್ ಇದ್ದರೆ ರಿಸಲ್ಟ್ ಬರುತ್ತೆ. ಹೆಚ್ಚಿನ ಜನ ಹೇಳ್ತಾರೆ ನನಗೂ ಸಕ್ಸಸ್ ಬೇಕು ಅಂತ, ಆದರೆ ಡೈಲಿ ಮಾಡೋದು ಏನಂದರೆ ಫೋನ್ ನೋಡೋದು, ಟೈಮ್ ಪಾಸ್ ಆ್ಯಂಡ್ ಎಕ್ಸ್ಕ್ಯೂಸಸ್. ಈಗ ನಾವು ಬರ್ನಿಂಗ್ ಡಿಸೈರನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಒಂದನೇದು ಏನಂದರೆ ನಿಮಗೆ ಕ್ಲಿಯರ್ ಗೋಲ್ ಇರಬೇಕು, ಅಂದರೆ ಸ್ಪಷ್ಟವಾದ ಗುರಿ. ನಿಮ್ಮ ಗುರಿ ಏನು ಈಗಲೇ ಬರೆಯಿರಿ. ಎರಡನೆಯದು ಏನಂದರೆ ನಿಮ್ಮ ಹತ್ರ ಸ್ಟ್ರಾಂಗ್ ರೀಸನ್ ಇರಬೇಕು, ಅಂದರೆ ನೀವು ಗುರಿ ಬರೆದ್ರ ಮೇಲೆ ಇದು ನನಗೆ ಯಾಕೆ ಬೇಕು ಅಂತ ಸ್ಟ್ರಾಂಗ್ ರೀಸನ್ನ ಬರೀ. ಮೂರನೇದು ಏನಂದರೆ ಇಮೋಷನ್ಸ್, ಅಂದರೆ ಭಾವನೆ, ಅಂದರೆ ನೀವು ಆ ಗುರಿನ ಅಚೀವ್ ಮಾಡಿದ ನಂತರ ನೀವು ಯಾವ ರೀತಿ ಇರ್ತೀರ ಅನ್ನೋ ಭಾವನೆಯನ್ನು ಫೀಲ್ ಮಾಡಿ. ನಾಲ್ಕನೇದು ಏನಂದರೆ ನಂಬಿಕೆ, ನಾನು ಆ ಗುರಿಯನ್ನು ಸಾಧಿಸಲು ಯೋಗ್ಯನಾಗಿದ್ದೇನೆ ಎನ್ನುವ ನಂಬಿಕೆಯಿಂದ ನಾವು ಬರ್ನಿಂಗ್ ಡಿಸೈರ್ನ ಹೆಚ್ಚು ಮಾಡ್ಬೋದು. ಐದನೇದು ಏನಂದರೆ ಕನ್ಸಿಸ್ಟೆನ್ಸಿ, ಅಂದರೆ ನಿರಂತರವಾದ ಅಭ್ಯಾಸ. ಯಾವುದೇ ಕೆಲಸವಾಗಲಿ 2-3 ದಿನ ಮಾಡಿದರೆ ಆಗಲ್ಲ, ನಿರಂತರವಾಗಿ ಅದರ ಮೇಲೆ ನೀವು ಕೆಲಸ ಮಾಡ್ತಾನೆ ಇರಬೇಕು, ಆವಾಗ ಮಾತ್ರ ಬರ್ನಿಂಗ್ ಡಿಸೈರ್ ಹೆಚ್ಚಾಗುತ್ತೆ. ಈಗ ವಿಡಿಯೋವಿನ ಸಾರಾಂಶ ಏನಂತ ತಿಳಿದುಕೊಳ್ಳೋಣ. ಒಂದನೇದು ಕ್ಲಿಯರ್ ಗೋಲ್, ಎರಡನೇದು ಸ್ಟ್ರಾಂಗ್ ರೀಸನ್, ಇದು ನನಗೆ ಯಾಕೆ ಬೇಕು ಅಂತ. ಮೂರನೇದು ಭಾವನೆ, ನೀವು ಈ ಗುರಿ ಸಾಧಿಸಿದ ಮೇಲೆ ನಿಮ್ಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ. ನಾಲ್ಕನೇದು ನಿಮ್ಮ ಮೇಲೆ ನಿಮಗೆ ನಂಬಿಕೆ. ಐದನೇದು ಕನ್ಸಿಸ್ಟೆನ್ಸಿ. ಸೊ ನೀವು ಈ 5 ಫಾಲೋ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಕ್ಲಿಯರ್ ಗೋಲ್ ಮಾಡಬೇಕು ಅಂತ ಹೇಳಿಕೊಡ್ತೇನೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಯೂಸ್ಫುಲ್ ವೀಡಿಯೋಗಳನ್ನು ನಾನು ತರ್ತಾ ಇರ್ತೀನಿ.